ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ರಸ್ತೆಯ ಬದಿಯಲ್ಲಿ ನಾಯಿಯ ಬಾಯಲ್ಲಿ ಮನುಷ್ಯನ ಕೈ ತುಂಡು ತೂಗಾಡ್ತಾ ಇರುತ್ತೆ. ಅದರ ಬಾಯಿಂದ ರಕ್ತ ಹೊರಗೆ ಚೆಲ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂತಹ ಅಲ್ಲಿದ್ದಂತಹ ಜನ ಕಿರ್ಚಾಡ್ತಾ ಓಡ್ ಹೋಗ್ತಾರೆ. ಈಗ ನಾನಿಲ್ಲಿ ಹೇಳ್ತಾ ಇರೋದು ಯಾವುದೋ ಒಂದು ಮೂವಿ ಸೀನ್ ಅಲ್ಲ, ಇದು ನಮ್ಮ ಕರ್ನಾಟಕದಲ್ಲೇ ನಡೆದಂತಹ ಒಂದು ನೈಜ ಘಟನೆ. ಆ ಒಂದು ಸಂಪೂರ್ಣ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಕೇಸ್ನಲ್ಲಿ 42 ವರ್ಷದ ಒಬ್ಬ ಮಹಿಳೆಯ ದೇಹವನ್ನ 19 ತುಂಡುಗಳನ್ನಾಗಿ ಕತ್ತರಿಸಿ ವಿವಿಧ ಸ್ಥಳಗಳಲ್ಲಿ ಎಸೆಯಲಾಗಿತ್ತು. ಈ ಕ್ರೂರ ಕೃತ್ಯದ ಮಾಸ್ಟರ್ ಮೈಂಡ್ ಬೇರಿನ್ಯಾರೂ ಅಲ್ಲ, ಆಕೆಯ ಸ್ವಂತ ಅಳಿಯ. ಮನೆಯೊಳಗೆ ಜವಾಬ್ದಾರಿ ಇರುವ ವ್ಯಕ್ತಿಯಂತೆ ಕಾಣಿಸುತ್ತಿದ್ದ ಆತ, ಅವನ ನಿಜ ಸ್ವರೂಪ ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು. ತುಮಕೂರು ಜಿಲ್ಲೆಯ ಬೇಲಾವಿ ಗ್ರಾಮದಲ್ಲಿ 42 ವರ್ಷದ ಮಹಿಳೆ ಲಕ್ಷ್ಮಿ ವಾಸ ಮಾಡ್ತಾ ಇದ್ಲು. ಈಕೆ ತನ್ನ ಕುಟುಂಬಕ್ಕಾಗಿ ಬದುಕುತ್ತಿದ್ದಂತಹ ಒಬ್ಬ ಸರಳ ವ್ಯಕ್ತಿ. ಈಕೆಯ ಗಂಡ ಬಸವರಾಜ್ ಒಬ್ಬ ಕಾರ್ಪೆಂಟರ್ ಆಗಿದ್ದ ಹಾಗೂ ಇವನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ದುಡಿತಾ ಇದ್ದ. ಇವರದೊಂದು ಸರಳ ಮಧ್ಯಮ ವರ್ಗದ ಕುಟುಂಬವಾಗಿದ್ರು ಸಂತೋಷದಿಂದ ಇವರು ಜೀವನವನ್ನ ನಡೆಸ್ತಾ ಇದ್ರು. ಲಕ್ಷ್ಮಿ ಒಬ್ಬಳು ತಾಯಿ. ಅವಳ ಕನಸುಗಳು ತುಂಬಾ ಸರಳ. ಮಗಳ ಜೀವನ ಯಾವಾಗಲೂ ಚೆನ್ನಾಗಿರ್ಲಿ ಅನ್ನೋದು ಅವಳ ಆಸೆ ಆಗಿತ್ತು ಹಾಗೂ ಅವಳ ಫ್ಯಾಮಿಲಿ ಯಾವಾಗೂ ಖುಷಿಯಿಂದ ಇರಲಿ ಅನ್ನೋದನ್ನ ಅವಳು ಬಯಸ್ತಾ ಇದ್ಲು. ಲಕ್ಷ್ಮಿಗೆ ಯಾವಾಗಲೂ ತನ್ನ ಮಗಳು ತೇಜಸ್ವಿಯ ಮದುವೆಯ ಚಿಂತೆಯೇ ಇರುತ್ತೆ. ಆದ್ರಿಂದ ಅವಳು ಏಜ್ ಅನ್ನು ಲೆಕ್ಕಿಸದೆ ತನ್ನ ಚಿಕ್ಕ ಮಗಳನ್ನ 47 ವರ್ಷದ ಡಾಕ್ಟರ್ ರಾಮಚಂದ್ರ ಎನ್ನುವ ಒಬ್ಬ ಡೆಂಟಿಸ್ಟ್ ನ ಜೊತೆ ಅವಳ ವಿವಾಹವನ್ನ ಮಾಡಿಕೊಡ್ತಾಳೆ. ಇವರ ದಾಂಪತ್ಯ ಜೀವನ ತುಂಬಾನೇ ಸುಖಕರವಾಗಿ ಸಾಗ್ತಾ ಇತ್ತು. ವಿದ್ಯಾವಂತ, ಸ್ಥಿರ ಜೀವನ ಹೊಂದಿದ ವ್ಯಕ್ತಿ ಡಾಕ್ಟರ್ ರಾಮಚಂದ್ರ ಅಂತ ಎಲ್ಲರೂ ನಂಬಿದ್ರು. ಇವರಿಗೆ ಒಂದು 3 ವರ್ಷದ ಮಗು ಕೂಡ ಇತ್ತು. ಇದು ಲಕ್ಷ್ಮಿಗೆ ಬಹಳನೇ ಹೆಮ್ಮೆಯ ವಿಷಯವಾಗಿತ್ತು. ಆದ್ರೆ ಈ ಕುಟುಂಬದಲ್ಲಿ ನಡೆಯುತ್ತಿದ್ದೇ ಬೇರೆ. ಡಾಕ್ಟರ್ ರಾಮಚಂದ್ರಗೆ ಯಾವಾಗ್ಲೂ ಒಂದು ಅನುಮಾನ ಕಾಡ್ತಾ ಇರುತ್ತೆ. ಲಕ್ಷ್ಮಿ ಹಾಗೂ ತನ್ನ ಹೆಂಡತಿ ತೇಜಸ್ವಿಯ ಮೇಲೆ ಅವನು ಒಂದು ಕೆಟ್ಟ ಭ್ರಮೆಯನ್ನ ಇಟ್ಕೊಂಡಿರ್ತಾನೆ. ಲಕ್ಷ್ಮಿ ತನ್ನ ಮಗಳು ತೇಜಸ್ವಿಯನ್ನ ವೇಶ್ಯಾವಾಟಿಕೆ ವೃತ್ತಿಗೆ ತಳ್ತಾ ಇದ್ದಾಳೇನೋ, ಅವಳಿಂದ ಹಣ ಗಳಿಸಿ ಇವಳು ಜೀವನ ನಡೆಸ್ತಿದ್ದಾಳೇನೋ ಅನ್ನೋ ಒಂದು ಕೆಟ್ಟ ಭ್ರಮೆಯಲ್ಲಿ ಡಾಕ್ಟರ್ ರಾಮಚಂದ್ರ ಬದುಕ್ತಾ ಇರ್ತಾನೆ. ಈ ಆರೋಪ ಸತ್ಯನ ಅಥವಾ ಅವನ ಭ್ರಮೆನ ಎನ್ನುವುದು ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಿಗೆ ಬಂದಿರಲಿಲ್ಲ. ಆದ್ರೆ ಈ ಭ್ರಮೆ ಒಂದು ಅಪಾಯಕಾರಿ ಆಸಕ್ತಿಯಾಗಿ ಕನ್ವರ್ಟ್ ಆಯಿತು. ಪೊಲೀಸರ ಸಹಾಯ ಪಡೆದುಕೊಳ್ಳುವ ಬದಲು ಅವನು ಪ್ರತೀಕಾರದ ದಾರಿಗಿಳಿದ. ಅದು ಯಾರ ಮೇಲೆ? ತನ್ನ ಸ್ವಂತ ಹೆಂಡತಿಯ ತಾಯಿಯ ಮೇಲೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಈ ಅಮಾಯಕ ಮುಖವಾಡವನ್ನ ಹೊತ್ತಿರುವಂತ ವ್ಯಕ್ತಿ ಈ ಕೃತ್ಯವನ್ನ ಎಸಗ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ? ತನ್ನ ಅತ್ತೆಯ ಕೊಲೆಯನ್ನ ಮಾಡುವುದಕ್ಕಾಗಿ ಇವನು 6 ತಿಂಗಳುಗಳಿಂದ ಪ್ಲಾನ್ ಮಾಡ್ತಾ ಇರ್ತಾನೆ ಹಾಗೂ ಈ ಪ್ಲಾನ್ ನಲ್ಲಿ ಇನ್ನೂ 2 ವ್ಯಕ್ತಿಗಳನ್ನ ಅವನು ಸೇರಿಸ್ಕೊಂಡಿರ್ತಾನೆ. ಈ ಪ್ಲಾನ್ ನಲ್ಲಿ ತನ್ನ ಸ್ನೇಹಿತರಾದ ಸತೀಶ್ ಮತ್ತು ಕಿರಣ್ ರನ್ನ ಅವನು ಸೇರಿಸ್ಕೊಳ್ತಾನೆ. ಅವರಿಬ್ಬರಿಗೂ 14 ಲಕ್ಷ ರೂಪಾಯಿ ಕೊಡೋದಾಗಿ ಮಾತು ಕೊಡ್ತಾನೆ ಹಾಗೂ ಈ ಪ್ಲಾನ್ ನಲ್ಲಿ ಒಂದು ವೈಟ್ SUV ಬ್ರೆಜಾ ಕಾರನ್ನ ಅವರು ಯೂಸ್ ಮಾಡ್ಕೊಳ್ತಾರೆ. ಅಂದು ಆಗಸ್ಟ್ 4, 2025. ಲಕ್ಷ್ಮಿ ತನ್ನ ಮಗಳನ್ನ ಭೇಟಿಯಾಗೋಕೆ ಅವಳ ಮನೆಗೆ ಬರ್ತಾಳೆ. ಮಗಳ ಜೊತೆ ಸ್ವಲ್ಪ ಸಂತೋಷದ ಕ್ಷಣಗಳನ್ನ ಕಳೀತಾಳೆ. ಮೊಮ್ಮಗಳೊಟ್ಟಿಗೆ ಆಟ ಆಡ್ತಾಳೆ ಹಾಗೂ ಅವರ ಫ್ಯಾಮಿಲಿಯೊಂದಿಗೆ ಕೂತು ಊಟ ಮಾಡ್ತಾಳೆ. ಇನ್ನೇನು ಮನೆಗೆ ಹೊರಡಬೇಕು ಅನ್ನುವಾಗ ಅಳಿಯ ಬಂದು, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾನೆ. ಆಗ ಅಳಿಯನಿಗೆ ತೊಂದರೆ ಆಗಬಾರ್ದು ಅಂತ ಲಕ್ಷ್ಮಿ, ಬೇಡಪ್ಪ ನಾನು ಬಸ್ನಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ನಿಮ್ಮನ್ನ ಅಟ್ಲೀಸ್ಟ್ ಬಸ್ ಸ್ಟಾಪ್ ತನಕ ಆದ್ರೂ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಅಳಿಯನ ಒತ್ತಾಯಿಗೆ ಒಪ್ಕೊಂಡಂತಹ ಲಕ್ಷ್ಮಿ, ಆಯ್ತಪ್ಪ ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ. ಕಾರನ್ನ ಹತ್ತಿಕೊಳ್ಳುತ್ತಂತಹ ಲಕ್ಷ್ಮಿಗೆ ಗೊತ್ತಿರಲ್ಲ ಅಳಿಯ ಇಷ್ಟೊಂದು ಕೆಟ್ಟ ಹೊಂಚನ್ನ ಹಾಕಿದ್ದಾನೆ ಅಂತ. ಲಕ್ಷ್ಮಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಈ ಕಾರಲ್ಲಿ ನಾನೊಬ್ಳೆ ಅಲ್ಲ, ಇನ್ನಿಬ್ಬರು ವ್ಯಕ್ತಿಗಳಿದ್ದಾರೆ ಅಂತ. ಲಕ್ಷ್ಮಿಯನ್ನ ಅಪಹರಿಸಿದಂತಹ ಡಾಕ್ಟರ್ ರಾಮಚಂದ್ರ, ಸತೀಶ್ ಮತ್ತು ಕಿರಣ್ ರವರು ಅವಳನ್ನ ಊರಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆ 3 ವ್ಯಕ್ತಿಗಳು ಸೇರಿ ಆಕೆಯ ಕತ್ತನ್ನ ಹಿಚಕಿ ಅವಳನ್ನ ಸಾಯಿಸ್ತಾರೆ. ಯಾವ ದ್ವೇಷವೂ ಇಲ್ಲದ ಮಹಿಳೆ ತನ್ನ ಸ್ವಂತ ಅಳಿಯನಿಂದಲೇ ಸಾವನ್ನಪ್ತಾಳೆ. ಕೊಲೆ ಮಾಡಿದ ನಂತರ ಈ 3 ಪಾಪಿಗಳು ಸೇರಿ ಆಕೆಯ ದೇಹವನ್ನ ಸತೀಶನ ಫಾರ್ಮ್ ಹೌಸ್ಗೆ ಕೊಂಡೊಯ್ತಾರೆ. ತನ್ನ ವೈದ್ಯಕೀಯ ನಾಲೆಡ್ಜ್ ಅನ್ನ ದುರುಪಯೋಗ ಪಡಿಸಿಕೊಂಡಂತಹ ಡಾಕ್ಟರ್ ರಾಮಚಂದ್ರ ಆಕೆಯ ದೇಹವನ್ನ 19 ತುಂಡುಗಳನ್ನಾಗಿ ಕತ್ತರಿಸ್ತಾನೆ. ಇದನ್ನ ಅವರು 3 ಸೇರ್ಕೊಂಡು ಊರಿನ ವಿವಿಧ ಭಾಗಗಳಲ್ಲಿ ಅಂದ್ರೆ ರಸ್ತೆ, ಕೆರೆ, ಕಾಡು, ಸ್ಮಶಾನ
ದೇವಸ್ಥಾನದ ಹಿಂದೆ ಹಾಗೂ ನದಿಗಳಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಎಸಿತಾರೆ. ಮಗಳ ಮನೆಗೆ ಹೋದಂತಹ ಲಕ್ಷ್ಮಿ ಇನ್ನು ವಾಪಸ್ ಬರದೇ ಇದ್ದಾಗ ಗಂಡ ಬಸವರಾಜ್ ಟೆನ್ಷನ್ ಆಗಿ ಮಗಳು ತೇಜಸ್ವಿನಿಗೆ ಕಾಲ್ ಮಾಡ್ತಾನೆ. ನಿಮ್ಮಮ್ಮ ಯಾಕೋ ಇನ್ನೂ ಬಂದಿಲ್ಲ ತೇಜಸ್ವಿನಿ ಅಂತ ಕೇಳಿದಾಗ ತೇಜಸ್ವಿನಿ ಹೇಳ್ತಾಳೆ, ಇಲ್ಲ ಅಪ್ಪ, ಅಮ್ಮ ಆಲ್ರೆಡಿ ಹೊರಟಾಯ್ತು, ಅವಳು ಹೋಗಿ ತುಂಬಾ ಹೊತ್ತಾಯ್ತು ಅಂತ. ಆಗ ಬಸವರಾಜ್ ಮತ್ತೆ ತನ್ನ ಎಲ್ಲ ರಿಲೇಟಿವ್ಸ್ಗೆ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳ್ತಾನೆ. ಎಲ್ಲೂ ಲಕ್ಷ್ಮಿ ಕಾಣದೇ ಇರುವ ಕಾರಣ ಅವನಿಗೆ ಇನ್ನೂ ಟೆನ್ಷನ್ ಆಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಹೋಗಿ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡ್ತಾನೆ. ಇದಾದ ನಂತರವೂ ಡಾಕ್ಟರ್ ರಾಮಚಂದ್ರ ತನಗೇನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿರ್ತಾನೆ ಹಾಗೂ ಒಬ್ಬ ಕಾಳಜಿಯ ಅಳಿಯನಂತೆ ವರ್ತಿಸ್ತಿರ್ತಾನೆ. ಆದ್ರೆ ಈ ಕ್ರೂರ ಕೃತ್ಯದ ಹಿಂದಿರುವ ಮಾಸ್ಟರ್ ಮೈಂಡ್ ಈತನೇ ಅಂತ ಯಾರಿಗೂ ಸುಳಿವು ಸಿಕ್ಕಿರಲ್ಲ. ಆಗಸ್ಟ್ 7ರಂದು ಒಂದು ನಾಯಿಯ ಬಾಯಲ್ಲಿ ಒಬ್ಬ ಮನುಷ್ಯನ ಕೈತುಂಡು ತೂಗಾಡ್ತಾ ಇರುತ್ತೆ. ಇದನ್ನೆಲ್ಲ ಕಂಡಂತಹ ಅಲ್ಲಿದ್ದಂತಹ ಜನ ಓಡ್ ಹೋಗ್ತಾರೆ, ಕಿರ್ಚಾಡ್ತಾರೆ. ಇದನ್ನ ಕಂಡಂತಹ ಒಬ್ಬ ವ್ಯಕ್ತಿ ಪೊಲೀಸರಿಗೆ ದೂರು ನೀಡ್ತಾನೆ. ಈ ರೀತಿಯಾಗಿ ಒಂದು ನಾಯಿಯ ಬಾಯಲ್ಲಿ ಒಂದು ಮೂಳೆ ಅಥವಾ ಒಂದು ತುಂಡು ತೂಗಾಡ್ತಾ ಇದೆ ಅಂತ. ಆಗ ಅಲ್ಲಿಗೆ ಬಂದಂತಹ ಪೊಲೀಸರು ತಮ್ಮ ತನಿಖೆಯನ್ನ ಆರಂಭಿಸ್ತಾರೆ. ಹತ್ತಿರದ CCTV ಫುಟೇಜ್ಗಳನ್ನ ಚೆಕ್ ಮಾಡ್ತಾರೆ. ಆಗ ಅವರಿಗೆ ಪತ್ತೆಯಾಗಿದೆ ಒಂದು ವೈಟ್ SUV ಬ್ರೆಜಾ ಕಾರ್. ಈ ಕೇಸ್ಗಾಗಿ SP ಅಶೋಕ್ ರವರು ಒಂದು ವಿಶೇಷ ತಂಡವನ್ನ ರಚನೆ ಮಾಡ್ತಾರೆ. ತನಿಖೆ ತುಂಬಾನೇ ಚುರುಕಾಗಿ ಮುಂದುವರಿಯುತ್ತೆ. ಊರಿನ ವಿವಿಧ ಭಾಗಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ದೇಹದ ವಿವಿಧ ಭಾಗಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ತಲೆ, ಕೈ, ಕಾಲು ಈ ರೀತಿಯಾಗಿ ಅವರಿಗೆ 19 ಬ್ಯಾಗ್ಗಳು ಸಿಗ್ತವೆ. ಅಲ್ಲಿ ಮಿಸ್ಸಿಂಗ್ ಆಗಿದ್ದಂತಹ ಲಕ್ಷ್ಮಿಗೂ ಹಾಗೂ ಇಲ್ಲಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೂ ಹೊಂದಾಣಿಕೆ ಆಗ್ತಿರುತ್ತೆ. ಆಗ ಇದು ಲಕ್ಷ್ಮಿಯದೇ ದೇಹ ಎಂದು ಪೊಲೀಸರು ದೃಢಪಡಿಸಿಕೊಳ್ತಾರೆ. ಅಲ್ಲಿ ಸಿಕ್ಕಂತಹ ವೈಟ್ ಬ್ರೆಜಾ ಕಾರ್ ಡಾಕ್ಟರ್ ರಾಮಚಂದ್ರನ ಸ್ನೇಹಿತ ಸತೀಶ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಈ ಎಲ್ಲ ಕ್ಲೂಗಳನ್ನ ಹಿಂಬಾಲಿಸಿದಂತಹ ಪೊಲೀಸರು ಈ ಕೇಸ್ನ ಸತ್ಯವನ್ನ ಬಿಚ್ಚಿಡ್ತಾರೆ. ಈ ಕ್ರೂರ ಕೃತ್ಯವನ್ನ ಎಸಗಿದಂತಹ ಈ 3 ಪಾಪಿಗಳು ಧರ್ಮಸ್ಥಳ ಹಾಗೂ ಹೊರನಾಡಿನಲ್ಲಿ ತಲೆಮರೆಸಿಕೊಂಡಿದ್ರು. ಇವರನ್ನ ಕಂಡುಹಿಡಿದಂತಹ ಪೊಲೀಸರು ಆಗಸ್ಟ್ 10 ಮತ್ತು 11ರಂದು ಅವರನ್ನ ಬಂಧಿಸಿದ್ರು. ಎಷ್ಟು ವಿಚಿತ್ರವಾದ ಸಂಗತಿ ಅಲ್ವಾ ಫ್ರೆಂಡ್ಸ್. ಇಂಥ ಒಂದು ಹೇಯ ಕೃತ್ಯವನ್ನ ಎಸಗಿದಂತಹವರು ದೇವರಿಗೆ ಹೋಗಿ ಶರಣಾಗಿದ್ರು. ತಾವು ಮಾಡಿದಂತಹ ಪಾಪಗಳನ್ನೆಲ್ಲ ತೊಳೆದುಕೊಳ್ಳೋಕೋಸ್ಕರ ಅವರು ದೇವಸ್ಥಾನಕ್ಕೆ ಹೋಗಿ ಶರಣಾಗತಿಯನ್ನ ಬೇಡಿದ್ರು. ಪೊಲೀಸ್ ಪರಿಶೀಲನೆ ವೇಳೆ ಈ 3 ಆರೋಪಿಗಳು ತಾವು ಮಾಡಿದಂತಹ ತಪ್ಪನ್ನ ಒಪ್ಪಿಕೊಂಡ್ರು ಹಾಗೂ ಡಾಕ್ಟರ್ ಸ್ವತಃ ಒಪ್ಪಿಕೊಂಡ ಇದೆಲ್ಲದಕ್ಕೂ ಮುಖ್ಯ ರೂವಾರಿ ನಾನೇ ಎಂದು. ಸಮಾಜವೇ ಬೆಚ್ಚಿ ಬೀಳಿಸುವಂತಹ ವಿಷಯ ಇದಾಗಿತ್ತು. ಒಬ್ಬ ಗೌರವಾನ್ವಿತ ಡಾಕ್ಟರ್ ಹೇಗೆ ಈ ರೀತಿಯ ಒಂದು ಕ್ರೂರ ಕೃತ್ಯವನ್ನ ಎಸಗುತ್ತಾನೆ ಅಂತ. ಬಸವರಾಜ್ ಸಂಪೂರ್ಣವಾಗಿ ಕುಗ್ಗಿ ಬಿಡ್ತಾನೆ. ತೇಜಸ್ವಿಯ ಸ್ಥಿತಿಯಂತೂ ನೆನಪಿಸಿಕೊಳ್ಳಲು ಅಸಾಧ್ಯ. ಅವಳ ಗಂಡನೇ ಅವಳ ತಾಯಿಯನ್ನ ಕೊಂದಿದ್ದಾನೆ ಹಾಗೂ 3 ವರ್ಷದ ಮಗು ಈ ನೋವನ್ನ ಜೀವನ ಪೂರ್ತಿ ಅನುಭವಿಸುತ್ತದೆ. ಈ ಕೇಸ್ IPC ಸೆಕ್ಷನ್ 302 ಹಾಗೂ 120B ಯ ಅಡಿಯಲ್ಲಿ ಇನ್ನು ವಿಚಾರಣೆಯಲ್ಲಿದೆ ಹಾಗೂ ಆರೋಪಿಗಳು ಕಸ್ಟಡಿಯಲ್ಲಿದ್ದಾರೆ. ಕೋರ್ಟ್ ಪ್ರಕ್ರಿಯೆ ಮುಂದುವರೆದಿದೆ. ಈ ಕೇಸ್ನಿಂದ ನಾವು ಒಂದು ಪಾಠವನ್ನ ಕಲಿಬಹುದು. ಒಬ್ಬ ವ್ಯಕ್ತಿಯ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಅನ್ನೋದು ಹಾಗೂ ಆತನ ಶಿಕ್ಷಣ ಅಥವಾ ಪದವಿ ಅವನ ಸ್ವಭಾವವನ್ನ ತೋರಿಸೋದಿಲ್ಲ. ಕೆಟ್ಟತನ ಯಾವ ಮುಖದ ಹಿಂದೆ ಅಡಗಿರುತ್ತೆ ಅಂತ ನಮ್ಗ್ಯಾರಿಗೂ ತಿಳಿದಿರಲ್ಲ. ಈ ವಿಡಿಯೋ ಇಲ್ಲಿಗೆ ಅಂತ್ಯ ಆಗಲಿದೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವೆಲ್ಲರೂ ಕ್ಷೇಮವಾಗಿರಿ, ಸುಖವಾಗಿರಿ ಹಾಗೂ ಆರೋಗ್ಯದಿಂದಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಇದಕ್ಕೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.